My dear students, welcome back to second BCom third semester quantitative analysis for business decisions 2 class. Carl Pearson's coefficient of correlation ಅಲ್ಲಿ actual mean and assumed mean ಮೆಥಡ್ ಅಲ್ಲಿ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಿದ್ವಿ ಪ್ರೀವಿಯಸ್ 3 ಕ್ಲಾಸಸ್ ಅಲ್ಲಿ. ಈಗ Carl Pearson's coefficient of correlation, the problem with the x and y variables are not given. Yes, get into the problem. Carl Pearson's coefficient of correlation small r ಇಂದ ಡಿನೋಟ್ ಮಾಡ್ತೀವಿ. ದಿಸ್ ಈಸ್ ದ ಫಾರ್ಮುಲಾ ವಿ ಹ್ಯಾವ್, ನಮಗೆ ನೆನಪಿದೆ ರೈಟ್. ಈಗ ನಾವು ಸಾಲ್ವ್ ಮಾಡ್ತಕ್ಕಂಥ ಪ್ರಾಬ್ಲಮ್ಮು ಬ್ಯಾಂಗ್ಳೂರ್ ಯೂನಿವರ್ಸಿಟಿ BComಗೆ ನವೆಂಬರ್-ಡಿಸೆಂಬರ್ 2016 ಎಕ್ಸಾಮಲ್ಲಿ 14 ಮಾರ್ಕ್ಸ್ ಕೊಟ್ಟಿರ್ತಕ್ಕಂಥದ್ದು. ದಿಸ್ ಈಸ್ ದ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ Carl Pearson's coefficient of correlation with the following data of 6 cities between density of population and death rate. Interpret the correlation. ಏನೇನು ಕೊಡ್ತಾರೆ ಪ್ರಾಬ್ಲಮಲ್ಲಿ? ಸಿಟೀಸ್ ಕೊಡ್ತಿದ್ದಾರೆ, ABCDEF 6 ಸಿಟಿಗಳು ಅಂತ ಹೇಳಿದ್ರು ಅವರು. ನೆಕ್ಸ್ಟು ಏರಿಯಾ ಇನ್ ಸ್ಕ್ವೇರ್ ಕಿಲೋಮೀಟರ್ಸ್ 150, 180, 100, 60, 120 ಆ್ಯಂಡ್ 80. ದೆನ್ ಪಾಪ್ಯುಲೇಷನ್ ಇನ್ ಥೌಸಂಡ್ಸ್ ಕೊಡ್ತಾ ಇದ್ದಾರೆ. ಯು ಕೀಪ್ ಇಟ್ ಇನ್ ಮೈಂಡ್. 30, 90, 40, 42, 72 ಆ್ಯಂಡ್ 44. ಇಲ್ಲೆಲ್ಲ ಕೂಡ 3 zeros ಆ್ಯಡ್ ಮಾಡ್ಕೋಬೇಕು ನಾವು. ಆ್ಯಂಡ್ ನಂಬರ್ ಆಫ್ ಡೆತ್ಸ್ ಕೊಡ್ತಾರೆ. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಸಾಲ್ವ್ ಮಾಡುವ. ರೈಟ್ ಡೌನ್ ಸೊಲ್ಯೂಷನ್. ಕಂಪ್ಯೂಟೇಷನ್ ಆಫ್ correlation coefficient between density of population and death rates. Density of population ಮತ್ತು death rates ಕೊಟ್ಟಿಲ್ಲ. ಫಸ್ಟ್ they have to calculate density of population and death rates. ಬನ್ನಿ ಕ್ಯಾಲ್ಕುಲೇಟ್ ಮಾಡೋಣ. ಮೊದಲನೇದು ಸಿಟೀಸ್ ಹಾಗೆ ತಗೊಳ್ಳಿ, ABCDEF. ನೆಕ್ಸ್ಟು ಏನು ಬೇಕು ನಮಗೆ? ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. ಹೌ ಟು ಕ್ಯಾಲ್ಕುಲೇಟ್ ಇಟ್? ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಈಸ್ ಈಕ್ವಲ್ ಟು ಪಾಪ್ಯುಲೇಷನ್ ಬೈ ಏರಿಯಾ. ತಗೊಳ್ಳಿ. ಸಿ ದಿಸ್ ಪಾಪ್ಯುಲೇಷನ್ನ 30 ಕೊಟ್ಟಿದ್ದಾರೆ, 30,000 ಅಂತಿದೆ. ಏರಿಯಾ 150 ಇದೆ ಸ್ಕ್ವೇರ್ ಕಿಲೋಮೀಟರ್ಸ್. ಸೊ ಇಟ್ ಈಸ್ 200. ನೆಕ್ಸ್ಟ್ ಬಿ ಸಿಟಿಗೆ 90,000 ಬೈ 180, ಇಟ್ ಈಸ್ 500. ಸಿ ಸಿಟಿಗೆ 40,000 ಬೈ 100, 400 ಬರುತ್ತೆ. ಡಿ ಸಿಟಿಗೆ 42,000 ಬೈ 60, 700 ಬರುತ್ತೆ. ಇ ಸಿಟಿಗೆ 72,000 ಬೈ 120, 600 ಬರುತ್ತೆ. ಎಫ್ ಸಿಟಿಗೆ 44,000 ಬೈ 80, ಇಟ್ ಈಸ್ 550. ನೆಕ್ಸ್ಟ್ ಏನು ಬೇಕು ನಮಗೆ? ವಿ ವಾಂಟ್ ಡೆತ್ ರೇಟ್ಸ್. ಹೌ ಟು ಕ್ಯಾಲ್ಕುಲೇಟ್? ಡೆತ್ ರೇಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಡೆತ್ಸ್ ಬೈ ಪಾಪ್ಯುಲೇಷನ್ ಇಂಟು 1000. ಪಾಪ್ಯುಲೇಷನ್ಗೆ ಕೊಟ್ಟಾಗ ಯಾವತ್ತೂ ಕೂಡ 1000ಗೆ ಮಾಡ್ಕೋಬೇಕು, ನೆನಪಿರಲಿ. ಬನ್ನಿ, ಸಿಟಿ ಎ 300 ಬೈ 30,000 ಇಂಟು 1000. ನೋಡಿ, 300 ಮತ್ತು 30,000 ಎಲ್ಲಿ ತೊಗೊಂಡ್ರೆ 300 ನಂಬರ್ ಆಫ್ ಡೆತ್ಸು ಸಿಟಿ ಎಗೆ, ಪಾಪ್ಯುಲೇಷನ್ 30,000. ನೆಕ್ಸ್ಟ್ ಸಿಟಿ ಬಿಗೆ 1440 ಬೈ 90,000 ಇಂಟು 1000, ಇಟ್ ಈಸ್ 16. ಸಿಟಿ ಸಿಗೆ 560 ಡೆತ್ಸ್ ಇದೆ, ಡಿವೈಡ್ ಬೈ 40,000 ಇಂಟು 1000, ಇಟ್ ಈಸ್ 14. ದೆನ್ ಡಿ ಸಿಟಿಗೆ 840 ಬೈ 42,000 ಇಂಟು 1000, ಇಟ್ ಈಸ್ 20 ಡೆತ್ ರೇಟು. ದೆನ್ ಸಿಟಿ ಇಗೆ 1224 ಬೈ 72,000 ಇಂಟು 1000, ಇಟ್ ಈಸ್ 17. ಲಾಸ್ಟಲ್ಲಿ ಎಫ್ಗೆ 312 ಬೈ 44,000 ಇಂಟು 1000, ಇಟ್ ಈಸ್ 7. ಇದು ಡೆತ್ ರೇಟ್ಸ್. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥವೆಲ್ಲ ಡೆತ್ ರೇಟ್ಸು. ಇದನ್ನು ನಾವು ವೈ ಅಂತ ತಗೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ನೋಡಿ 200, 500 ಬಂದಿದೆ. ಇದನ್ನು ಎಕ್ಸ್ ಅಂತ ತಗೊಳ್ಳೋಣ. ಬರೀರಿ. ಲೆಟ್ ದ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಬಿ ಎಕ್ಸ್ ಸೀರೀಸ್ ಆ್ಯಂಡ್ ಡೆತ್ ರೇಟ್ಸ್ ಬಿ ವೈ ಸೀರೀಸ್. ತಗೊಳ್ಳಿ, ಟೇಬಲ್ ತಗೊಳ್ಳಿ. ಮೊದಲನೇದು ಎಕ್ಸ್ ಸೀರೀಸು ಹಾಗೆ ತಗೊಳ್ಳೋಣ. ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು. 200, 500, 400, 700, 600 ಆ್ಯಂಡ್ 550. ನೆಕ್ಸ್ಟು ಎನ್ ಇಸ್ ಈಕ್ವಲ್ ಟು ಎಷ್ಟಿದೆ? ಏನು 6. ನೋಡಿ, 1 2 3 4 5 6 ಇದೆ. ಎನ್ ಇಸ್ ಈಕ್ವಲ್ ಟು 6 ಅಂತ ಬರೆಯೋಣ. ನೆಕ್ಸ್ಟ್ ಏನು ಬೇಕು ನಮಗೆ? ವಿ ವಾಂಟ್ ಸ್ಮಾಲ್ ಡಿ ಎಕ್ಸ್. ಸ್ಮಾಲ್ ಡಿ ಎಕ್ಸ್ ಯಾಕೆ ಮಾಡೋದು? ಎಕ್ಸ್ ಅಲ್ಲಿ ಒಂದು ಅಸ್ಯೂಮ್ಡ್ ಮೀನನ್ನು ಮೈನಸ್ ಮಾಡಬೇಕು. ನಾನು ಐ ವಿಲ್ ಟೇಕ್ ದಿಸ್ 400 ಆಸ್ ಅಸ್ಯೂಮ್ಡ್ ಮೀನ್. ನೋಡಿ, ಇಲ್ಲಿ ಬರ್ತೀನಿ ಎಕ್ಸ್ ಮೈನಸ್ 400. ಬನ್ನಿ, 200 ಮೈನಸ್ 400. ಮೊದಲನೇದು ಎಷ್ಟು ಬರುತ್ತೆ? ಇಟ್ ಈಸ್ ಮೈನಸ್ 200. 500 ಮೈನಸ್ 400, ಇಟ್ ಈಸ್ 100. ನೆಕ್ಸ್ಟ್ 400 ಮೈನಸ್ 400, 0. 700 ಮೈನಸ್ 400, 300. 600 ಮೈನಸ್ 400, 200. 550 ಮೈನಸ್ 400, 150. ಸಿಗ್ಮಾ ಡಿ ಎಕ್ಸ್ ಬೇಕಂದ್ರೆ ಏನು ಮಾಡಬೇಕು ನಾವು?
ನೋಡಿ ಇಲ್ಲಿ ಈ ಪ್ಲಸ್ ವ್ಯಾಲ್ಯೂಸ್ ಎಲ್ಲ ಟೋಟಲ್ ಮಾಡಿ -200 ಮೈನಸ್ ಮಾಡಿಬಿಡಿ. ಫೈನಲಿ ವಿ ವಿಲ್ ಗೆಟ್ 550. ನೆಕ್ಸ್ಟ್ ವಿ ವಾಂಟ್ dx². dx² ಹೇಗೆ ಮಾಡೋದು? ಈ ಎಲ್ಲವನ್ನು ಕೂಡ ನಾನು ಸ್ಕ್ವೇರ್ ಅಪ್ ಮಾಡ್ತೀನಿ. -200 ಇಂಟು -200 ಇಟ್ ಈಸ್ ಪ್ಲಸ್ 40,000. 100 ಇಂಟು 100 10,000. 0 ಇಂಟು 0 0. 300 ಇಂಟು 300 90,000. 200 ಇಂಟು 200 40,000. 150 ಇಂಟು 150 22,500. ಈಗ ಇದೆಲ್ಲವನ್ನು ನಾವು ಟೋಟಲ್ ಮಾಡಿದ್ರೆ ವಿ ವಿಲ್ ಗೆಟ್ ಸಿಗ್ಮಾ dx². ತಗೊಳ್ಳಿ ಸಿಗ್ಮಾ dx² ಎಷ್ಟು ಬರುತ್ತೆ? 2,02,500 ಬಂತು. ಮತ್ತು ನೆಕ್ಸ್ಟು ವೈ ತಗೋಣ. ವೈ ಅಂದರೆ ಏನಿಲ್ಲಿ? ವೈ ಅಂದರೆ ಈಗ ತಾನೇ ನಾವು ಡೆತ್ ರೇಟ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನೋಡಿ ಇಲ್ಲಿದೆ ನೋಡಿ 10, 16, 14, 20, 17 ಆ್ಯಂಡ್ 7 ಇದನ್ನು ತಗೋಬೇಕು. ತಗೊಳ್ಳಿ 10, 16, 14, 20, 17 ಆ್ಯಂಡ್ 7. ಸೊ ಎಗೈನ್ ಎನ್ ಎಷ್ಟಿದೆ? 1, 2, 3, 4, 5, 6. ಎನ್ ಈಸ್ ಈಕ್ವಲ್ ಟು 6. ನೆಕ್ಸ್ಟು ಬನ್ನಿ ಸ್ಮಾಲ್ dy ಮಾಡೋಣ. dy ಈಸ್ ಈಕ್ವಲ್ ಟು y -7. ಇಲ್ಲಿದೆ ನೋಡಿ y ಇಲ್ಲಿದೆ, ಇದರಲ್ಲಿ ಇರೋದ್ರಲ್ಲಿ 7 ಸ್ಮಾಲೆಸ್ಟ್ ಒನ್ ಅದಕ್ಕೋಸ್ಕರ ಅಸ್ಯೂಮ್ಡ್ ಮೀನನ್ನು 7 ಆಗಿ ತಗೋತೀನಿ. 10 -7 3, 16 -7 9, 14 -7 7, 20 -7 13, then 17 -7 becomes 10 and 7 -7 0. ಈಗ ಇವೆಲ್ಲವನ್ನು ಟೋಟಲ್ ಮಾಡಿ ನಿಮ್ಗೇನು ಬರುತ್ತೆ? ಸಿಗ್ಮಾ dy ಬರುತ್ತೆ. ಇಟ್ ಈಸ್ 42. ಈಗೇನು ಬೇಕು ನಮಗೆ? dy² ಬೇಕು. dy² ಇವೆಲ್ಲವನ್ನು ಸ್ಕ್ವೇರ್ ಅಪ್ ಮಾಡೋಣ. 3 ಇಂಟು 3 9, 9 ಇಂಟು 9 81, 7 ಇಂಟು 7 49, 13 ಇಂಟು 13 169, 10 ಇಂಟು 10 100, 0 ಇಂಟು 0 0. ಈಗ ಇವೆಲ್ಲವನ್ನು ಪುಟ್ ಟುಗೆದರ್ ವಿ ವಿಲ್ ಗೆಟ್ ಸಿಗ್ಮಾ dy². ಎಷ್ಟು ಬಂತು? 408 ಬರುತ್ತೆ. ಲಾಸ್ಟ್ ಕಾಲಮ್ ಬೇಕು ನಮಗೆ ಯಾವುದು? dx ಇಂಟು dy ಕಾಲಮ್. ನೋಡಿ ಇಲ್ಲಿ dx ಇದೆ, dy ಕಾಲಮ್ ಇದೆ. ಯೆಲ್ಲೋ ಕಲರ್ ಆ್ಯಂಡ್ ಬ್ಲೂ ಕಲರ್ ನಾನು ಶೇಡ್ ಮಾಡಿದ್ದೀನಿ. ಫಸ್ಟ್ ಒನ್ -200 ಇಂಟು 3 ಎಷ್ಟು ಬರುತ್ತೆ? -600. 100 ಇಂಟು 9 ಇಟ್ ಈಸ್ 900. 0 ಇಂಟು 7 ಇಟ್ ಈಸ್ 0. ನೆಕ್ಸ್ಟ್ 300 ಇಂಟು 13 3,900 ಬಂತು. ದೆನ್ 200 ಇಂಟು 10 2,000. 150 ಇಂಟು 0 0 ಆಯಿತು. ಈಗ ಈ ಎಲ್ಲ ಪ್ಲಸ್ ಫಿಗರ್ಸನ್ನು ಟೋಟಲ್ ಮಾಡ್ಕೊಳ್ಳಿ. -600 ಲೆಸ್ ಮಾಡಿ ವಿ ವಿಲ್ ಗೆಟ್ ಸಿಗ್ಮಾ dx dy ಇಟ್ ಈಸ್ 6,200. ಟೇಬಲ್ ರೆಡಿ ಆಯಿತು. ಟೆಕ್ ದ ಫಾರ್ಮುಲಾ ಗೊತ್ತಿದೆಯಲ್ವಾ? ಸಿಗ್ಮಾ dx dy ಮೈನಸ್ ಆಫ್ ಸಿಗ್ಮಾ dx ಇಂಟು dy ಬೈ n ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಸಿಗ್ಮಾ dx² ಮೈನಸ್ ಆಫ್ ಸಿಗ್ಮಾ dx ಹೋಲ್ ಸ್ಕ್ವೇರ್ ಬೈ n ಇಂಟು ರೂಟ್ ಆಫ್ ಸಿಗ್ಮಾ dy² ಮೈನಸ್ ಸಿಗ್ಮಾ dy ಹೋಲ್ ಸ್ಕ್ವೇರ್ ಬೈ n. ಇದು ಫಾರ್ಮುಲಾ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಡೋಂಟ್ ಫರ್ಗೆಟ್. ನೋಡಿ ಕಲರ್ಸ್ ಏನೇನಿದೆ ಆ ಕಲರ್ಸನ್ನು ನೋಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. r ಈಸ್ ಈಕ್ವಲ್ ಟು ಏನಿದೆ? ಸಿಗ್ಮಾ dx dy. ನೋಡಿ ಗ್ರೀನ್ ಕಲರ್ ಇದೆ, ತಗೊಳ್ಳಿ. ಮೈನಸ್ ಈ ಮೈನಸ್ ಹಾಗೆ ತಗೊಳ್ಳಿ. ಸಿಗ್ಮಾ dx 550 ಇದೆ. ಸಿಗ್ಮಾ dy ಎಷ್ಟಿದೆ? 42 ಇದೆ. ಡಿವೈಡೆಡ್ ಬೈ n ಎಷ್ಟಿದೆ? 6 ಇದೆ. ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಸಿಗ್ಮಾ dx² ಬೇಕು. 2,02,500 ಮೈನಸ್ ಸಿಗ್ಮಾ dx ಎಷ್ಟಿತ್ತು? ಇಲ್ಲಿ ತಗೊಂಡಿದ್ದೀವಿ ನೋಡ್ರಿ 550 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 6 ಇಂಟು ರೂಟ್ ಆಫ್ 408 ಮೈನಸ್ ಸಿಗ್ಮಾ dy ಎಷ್ಟು? ಇಟ್ ಈಸ್ 42 ಹೋಲ್ ಸ್ಕ್ವೇರ್ ಬೈ n ದಟ್ ಈಸ್ 6. ಎಸ್, ಗೋ ಟು ನೆಕ್ಸ್ಟ್ ಸ್ಟೆಪ್. r ಈಸ್ ಈಕ್ವಲ್ ಟು 6,200 ತಗೊಳ್ಳಿ, ಮೈನಸ್ ಹಾಗೆ ತಗೊಳ್ಳಿ. 550 ಇಂಟು 42 ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಈಸ್ 23,100. 6 ಹಾಗೆ ತಗೊಂಡೆ. ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ 2,02,500 ಹಾಗೆ ತಗೋಣ. ಮೈನಸ್ಸು ಕೂಡ ಹಾಗೆ ತಗೋಣ. 550 ಹೋಲ್ ಸ್ಕ್ವೇರ್ ಮೀನ್ಸ್ 550 ಇಂಟು 550 ಇಟ್ ಈಸ್ 3,02,500 ಡಿವೈಡೆಡ್ ಬೈ 6 ಹಾಗೆ ಇರಲಿ ಇಂಟು ರೂಟ್ ಆಫ್ 408 ಹಾಗೆ ಇರಲಿ ಮೈನಸ್ 42 ಸ್ಕ್ವೇರ್ ಅಂದರೆ 42 ಇಂಟು 42 ಇಟ್ ಈಸ್ 1,764 ಡಿವೈಡೆಡ್ ಬೈ 6. ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಈಗ r ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಏನು ಮಾಡ್ತೀನಿ ನಾನು
23,100 ಡಿವೈಡೆಡ್ ಬೈ 6 ಡಿವೈಡ್ ಮಾಡಿ ಬರ್ತಕ್ಕಂಥ ವ್ಯಾಲ್ಯೂನ 6,200 ಮೈನಸ್ ಮಾಡಿಬಿಡ್ತೀನಿ. ಇಟ್ ಈಸ್ 2,350 ಬರುತ್ತೆ. ಬಟ್ ಇಟ್ ಹೋಲ್ ಡಿವೈಡೆಡ್ ಬೈ ಟೇಕ್ ರೂಟ್ ಆಫ್ 2,02,500 ಹಾಗೇ ತಗೊಳ್ಳಿ, ಮೈನಸ್ ಹಾಗೇ ತಗೊಳ್ಳಿ. ದೆನ್ 3,02,500 ಡಿವೈಡ್ ಬೈ 6 ಮಾಡಿ ಎಷ್ಟು ಬರುತ್ತೆ? 50,416.6666 ಬರುತ್ತೆ. ಇಂಟು ರೂಟ್ ಆಫ್ 408 ಹಾಗೇ ತಗೊಳ್ಳಿ, ಮೈನಸ್ ಹಾಗೇ ತಗೊಳ್ಳಿ. 1764 ಡಿವೈಡೆಡ್ ಬೈ 6 ಮಾಡಿದ್ರೆ 294 ಬರುತ್ತೆ. ವಿ ಶಾಲ್ ಗೋ ಟು ನೆಕ್ಸ್ಟ್ ಸ್ಟೆಪ್ ನಾವು. ಆರ್ ಈಸ್ ಈಕ್ವಲ್ ಟು 2350 ಹಾಗೇ ಇರಲಿ, ಡಿವೈಡೆಡ್ ಬೈ ರೂಟ್ ಆಫ್ 2,02,500 ಅಲ್ಲಿ 50,416.6666 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 1,52,083.3334 ಬರುತ್ತೆ. ಇಂಟು ರೂಟ್ ಆಫ್ 408 ಅಲ್ಲಿ 294ನ ಮೈನಸ್ ಮಾಡಿದ್ರೆ 114 ಬಂತು. ರೈಟ್. ಫರ್ದರ್ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಆರ್ ಇಸ್ ಈಕ್ವಲ್ ಟು 2350 ಹಾಗೇ ಇರಲಿ, ನ್ಯೂಮರೇಟರಲ್ಲಿ. ಡಿನಾಮಿನೇಟರ್ಗೆ ಬಂದಾಗ 1,52,083.3334ಗೆ ರೂಟ್ ರಿಮೂವ್ ಮಾಡಿ 389.9786 ಬಂತು. ಇಂಟು 114ಗೆ ರೂಟ್ ರಿಮೂವ್ ಮಾಡಿ 10.6770 ಬರುತ್ತೆ. ಎಸ್. ಗೋ ಟು ನೆಕ್ಸ್ಟ್ ಸ್ಟೆಪ್. ಆರ್ ಇಸ್ ಈಕ್ವಲ್ ಟು 2350 ಹಾಗೆ ತಗೊಳ್ಳೋಣ, ಡಿವೈಡೆಡ್ ಬೈ 389.9786 ಇಂಟು 10.6770 ಮಲ್ಟಿಪ್ಲೈ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಆರ್ ಇಸ್ ಈಕ್ವಲ್ ಟು 0.5643 ಹಾಗೆ ಬರುತ್ತೆ. 2350 ಡಿವೈಡೆಡ್ ಬೈ 4163.8015 ಮಾಡಿದ್ರೆ ಇದು ಬರುತ್ತೆ. ಓಕೆ, ಇಂಟರ್ಪ್ರಿಟೇಷನ್ ಬರೆಯೋಣವಾ? ಏನಿದೆ ನೋಡಿ, ಇಲ್ಲಿ ಪ್ಲಸ್ ಇದೆ, 0.5 ಇದೆ. 0.5 ಅಂದರೆ ಮಾಡರೇಟ್ ಅಥವಾ ನಾರ್ಮಲ್ ಅಂತ ಬರೀಬೇಕು. ನೋಡಿ, ದೇರ್ ಈಸ್ ಮಾಡರೇಟ್ ಡಿಗ್ರಿ ಆಫ್ ಏನಿದೆ? ಪಾಸಿಟಿವ್ ಕಾರ್ರಿಲೇಷನ್. ನೋಡಿ, ಇಲ್ಲಿ ಪ್ಲಸ್ ಇದೆ, ಪಾಸಿಟಿವ್ ಕಾರ್ರಿಲೇಷನ್ ಬಿಟ್ವೀನ್ ಯಾವ್ಯಾವುದ್ರ ಮಧ್ಯೆ? ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಡೆತ್ ರೇಟ್ಸ್. ಓಕೆನಾ? ಗಟ್ ಇಟ್? ಅರ್ಥ ಆಗಿದೆಯಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್.